ನನ್ನ ತಾಯಿಯನ್ನ ಅವಮಾನಿಸಿ ಇಡೀ ದೇಶದ ತಾಯಂದಿರನ್ನ ಅವಮಾನಿಸಿದ ಕಾಂಗ್ರೆಸ್ ವಿರುದ್ಧ ಮೋದಿ ಕಿಡಿ. ಮೈಸೂರು ಅರಮನೆಯಲ್ಲಿ ದ್ರೌಪದಿ ಮುರ್ಮುಗೆ ರಾಜಾತಿಥ್ಯ ಹೇಗಿತ್ತು ಗೊತ್ತಾ? ಕಾಂಗ್ರೆಸ್ ಶಾಸಕನ ಮನೆ ಮೇಲೆ ಮತ್ತೆ ಇಡಿ ದಾಳಿ. ಈ ಎಲ್ಲ ಸ್ಟೋರಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ನನ್ನ ತಾಯಿಯನ್ನು ಅವಾಚ್ಯವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ನಿಂದಿಸಿದ್ದಾರೆ ಎಂದು ಮೊದಲ ಬಾರಿಗೆ ಮೋದಿ ತನ್ನ ಬೇಸರವನ್ನ ಹೊರಹಾಕಿದ್ದಾರೆ. ನನ್ನ ತಾಯಿಯನ್ನು ಅವಮಾನಿಸುವ ಮೂಲಕ ಇಡೀ ದೇಶದ ತಾಯಂದಿರು ಮತ್ತು ಅಕ್ಕ ತಂಗಿಯರನ್ನ ಅವಮಾನಿಸಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಇಂದು ಬಿಹಾರದ ಮಹಿಳಾ ಉದ್ಯಮಿಗಳಿಗೆ ಸುಲಭವಾದ ಆರ್ಥಿಕ ನೆರವು ನೀಡುವಂತಹ ಸರ್ಕಾರದ ರಾಜ್ಯ ಜೀವಿಕಾ ನಿಧಿಯನ್ನು ಉದ್ಘಾಟಿಸಿ ಮಾತನಾಡಿದ ಮೋದಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ದಿವಂಗತ ಹೀರೇಬೆನ್ ಮೋದಿ ನನ್ನನ್ನು ಮತ್ತು ನನ್ನ ಒಡಹುಟ್ಟಿದವರನ್ನು ಸಾಕಲು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಬಹಳ ಕಷ್ಟ ಇದ್ರೂ ಸಹ ಶ್ರಮವಹಿಸಿ ನಮ್ಮನ್ನ ಸಾಕಿದ್ದಾರೆ. ಇದೇ ರೀತಿಯ ಕೋಟಿ ಕೋಟಿ ತಾಯಂದಿರು ಇಲ್ಲಿ ಇದ್ದೀರಾ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಿದರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಳ್ವಿಕೆ ಇತಿಹಾಸ ಪುಟ ಸೇರಿದೆ. 2 ದಶಕದ ಒಂದೇ ಪಾಲಿಕೆ ಯುಗಾಂತ್ಯ ಕಂಡಿದೆ. ಇಂದಿನಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಜಾರಿಯಾಗಿದೆ. ಗ್ರೇಟರ್ ಬೆಂಗಳೂರು ಅಡಿಯಲ್ಲಿ 5 ಮಹಾನಗರ ಪಾಲಿಕೆಗಳ ಅಂತಿಮ ಅಧಿಸೂಚನೆ ಪ್ರಕಟಗೊಂಡಿದ್ದು, ಇಂದು ಹಳೆಯ ನಾಮಫಲಕಗಳನ್ನು ಸಿಬ್ಬಂದಿ ಬದಲಾಯಿಸಿದ್ರು. ಬೆಂಗಳೂರಿನ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ನಾಮಫಲಕಗಳನ್ನು ಬದಲಾಯಿಸುವುದರ ಮೂಲಕ ಅಧಿಕೃತವಾಗಿ ಗ್ರೇಟರ್ ಬೆಂಗಳೂರು ಆಡಳಿತ ಜಾರಿಗೆ ಬಂದಿದೆ. ಇನ್ನು ಬಿಬಿಎಂಪಿಯ 291 ಬ್ಯಾಂಕ್ ಖಾತೆಗಳನ್ನು ಬಂದ್ ಮಾಡುವಂತೆ ಸರ್ಕಾರ ಆದೇಶ ಹೊರಡಿಸಿದ್ದು, ಎಲ್ಲಾ ಮಾದರಿಯ ಖಾತೆಗಳನ್ನು ಬಿಬಿಎಂಪಿ ಅಧಿಕಾರಿಗಳು ಕ್ಲೋಸ್ ಮಾಡುವ ಮೂಲಕ ಬಿಬಿಎಂಪಿಯ ಆಳ್ವಿಕೆ ಚರಿತ್ರೆಯ ಪುಟ ಸೇರಿದೆ. 1946ರಲ್ಲಿ ನಗರಸಭೆ ರೂಪುಗೊಂಡು ಕಾಲಕಾಲಕ್ಕೆ ಬದಲಾವಣೆ ಹೊಂದುತ್ತಾ 2010ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರೂಪುಗೊಂಡಿತ್ತು. 2 ದಿನಗಳ ಮೈಸೂರು ಪ್ರವಾಸದಲ್ಲಿದ್ದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ರಾಜಮನೆತನದ ಆಹ್ವಾನದ ಮೇರೆಗೆ ಅರಮನೆಗೆ ಆಗಮಿಸಿ ರಾಜಮನೆತನದ ಆತಿಥ್ಯವನ್ನು ಸ್ವೀಕರಿಸಿದರು. ಜೊತೆಗೆ ರಾಜಮನೆತನದೊಂದಿಗೆ ಬೆಳಗ್ಗಿನ ಉಪಹಾರ ಮಾಡಿದರು. ನಂತರ ಅರಮನೆಯನ್ನು ವೀಕ್ಷಿಸಿ ಸಂಭ್ರಮ ಪಟ್ಟರು. ರಾಷ್ಟ್ರಪತಿಗಳು ಅರಮನೆಗೆ ಆಗಮಿಸುತ್ತಾರೆ ಎಂದ ತಕ್ಷಣ ರಾಜಮಾತೆ ಪ್ರಮೋದಾದೇವಿಯವರ ಸೂಚನೆ ಮೇರೆಗೆ ಅರಮನೆಯಲ್ಲಿ ವಿಶೇಷ ಖಾದ್ಯಗಳನ್ನು ಸಿದ್ಧಪಡಿಸಲಾಗಿತ್ತು. ದ್ರೌಪದಿ ಮುರ್ಮು ಮೈಸೂರಿಗೆ ಬರುವ ವಿಚಾರ ಗೊತ್ತಾಗಿ ನಾನು ಖುದ್ದಾಗಿ ಪತ್ರ ಬರೆದಿದ್ದೆ. ಹಾಗಾಗಿ ಅವರ ಆಗಮನ ನನಗೆ ಸಂತೋಷ ತಂದಿದೆ ಅಂತ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ತಿಳಿಸಿದರು. ನಂತರ ಮಧ್ಯಾಹ್ನ ಮೈಸೂರಿನಿಂದ ನೇರವಾಗಿ ಚೆನ್ನೈಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ತೆರಳಿದರು. ಮೈಸೂರು ವಿಮಾನ ನಿಲ್ದಾಣದಲ್ಲಿ ದ್ರೌಪದಿ ಮುರ್ಮುಗೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಮತ್ತು ಸಿಎಂ ಬೀಳ್ಕೊಟ್ಟರು. ಅಕ್ರಮ ಬೆಟ್ಟಿಂಗ್ ಕಂಪನಿ ಹಾಗೂ ಆನ್ಲೈನ್ ಮನಿ ಗೇಮ್ ಹೆಸರಿನಲ್ಲಿ ಹಣ ವರ್ಗಾವಣೆ ಕೇಸ್ನಲ್ಲಿ ಈಗಾಗಲೇ ಬಂಧಿತರಾಗಿರುವ ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಂದು ಮತ್ತೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿರುವ ಕೆಸಿ ವೀರೇಂದ್ರ ಮನೆಯಲ್ಲಿ ಇಡಿ ಅಧಿಕಾರಿಗಳು ಮತ್ತೆ ಶೋಧ ನಡೆಸಿದರು. ಇನ್ನು ಹಲವು ದಾಖಲೆಗಳಿಗಾಗಿ ತಡಕಾಡಿದ ಇಡಿ ಅಧಿಕಾರಿಗಳು ಕಾರುಗಳನ್ನು ಜಪ್ತಿ ಮಾಡಿದರು. 4 ಕಾರುಗಳಲ್ಲಿ ಆಗಮಿಸಿದ್ದ ಇಡಿ ತಂಡ ಬೆಳಗ್ಗಿನಿಂದಲೂ ಮನೆಯನ್ನು ಶೋಧ ಮಾಡಿ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪರಿಶೋಧಿಸಿದರು. ದಾವಣಗೆರೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಶಾಮನೂರು ಮನೆಯ ಪಮೋರಿಯನ್ ನಾಯಿ ಇದ್ದಂತೆ ಅಂತ ಶಾಸಕ ಬಿಪಿ ಹರೀಶ್ ಬಾಯನ್ನ ಹರಿಬಿಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಶಾಸಕ ಬಿಪಿ ಹರೀಶ್, ಶಾಸಕರು ಬಂದರೆ ಎಸ್ಪಿ ಅವರು ಮುಖ ತಿರುಗಿಸ್ಕೊಂಡು ಹೋಗ್ತಾರೆ, ಆದರೆ ಶಾಮನೂರು ಮನೆತನದವರು ಬಂದರೆ ಗಂಟೆಗಟ್ಟಲೆ ಗೇಟ್ ಕಾಯ್ಕೊಂಡು ನಿಂತಿರ್ತಾರೆ ಅಂತ ಹೇಳಿದ್ದಾರೆ. ದಾವಣಗೆರೆ ಎಸ್ಪಿ ಪಮೋರಿಯನ್ ನಾಯಿ ರೀತಿಯಾಗಿ ಶಾಮನೂರು ಮನೆಯ ಕೆಲಸ ಮಾಡಿದ್ದಾರೆ. ಇಂದು ಹರಿಹರದಲ್ಲಿ ಗಾಂಧಿ ಮೈದಾನದಲ್ಲಿ ಸಂಸದರ ಕಾರ್ಯಕ್ರಮದಲ್ಲಿ ಬಿಸಿಲಿನಲ್ಲಿ ಗಂಟೆಗಟ್ಟಲೆ ಗೇಟ್ನಲ್ಲಿ ಖುದ್ದು ಎಸ್ಪಿ ನಿಂತು ಸಂಸದೆಯನ್ನ ಸ್ವಾಗತ ಮಾಡಿದರು. ಆದರೆ ಶಾಸಕರಿಗೆ ಒಂದು ಗೌರವವನ್ನು ಕೂಡ ಸೂಚಿಸಲಿಲ್ಲ ಅಂತ ಕಿಡಿಕಾರದು. ಇನ್ನು ದಾವಣಗೆರೆ ಪೊಲೀಸ್ ಇಲಾಖೆಯೇ ಶಾಮನೂರು ಪಮೋರಿಯನ್ ನಾಯಿ ರೀತಿಯಾಗಿದೆ ಅಂತ ಹೇಳಿದರು. ಆ ಎಸ್ಪಿ ಅವ್ರು ಮಾಡೋದು ನೋಡ್ಬಿಟ್ರಂತೂ ಒಬ್ಬ ಶಾಸಕರು ಸಭೆಗೆ ಹೋದ್ರೆ ಮುಖ ತಿರ್ಸ್ಕೊಂಡು ಕೂತ್ಕೊಳ್ತಾರೆ. ಅದೇ ಶಾಮನೂರು ಮಂತಂದವರು ಒಂದೊಂದು ಗಂಟೆ ಗೇಟಲ್ಲಿ ನಿಂತ್ಕೊಂಡು ಕಾದು ಅವ್ರು ಬಂದಿದ್ದನ್ನು ಸೇಮ್ ಅವ್ರ ಮನೆ ಪಾಮರಿನ್ ನಾಯಿ ಥರ ವರ್ತನೆ ಮಾಡ್ತಾರೆ. ಹರಿಹರದ ಅದೇ ಗಾಂಧಿ ಮೈದಾನದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭಾ ಸದಸ್ಯರು ಬರ್ತಾರೆ ಅಂತೇಳಿ ಅರ್ಧ ಗಂಟೆ ಉರಿ ಬಿಸಿಲಲ್ಲಿ ನಿಂತಿದ್ದಾರೆ. ಉತ್ತರ ಭಾರತದಲ್ಲಿ ಮುಂದುವರಿದ ಭಾರೀ ಮಳೆಗೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿವೆ. ದೆಹಲಿ, ಪಂಜಾಬ್ ಹಾಗೂ ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಜನರು ಕಂಗಾಲಾಗಿದ್ದಾರೆ. ಕಳೆದ 1 ವಾರದಲ್ಲಿ ಪಂಜಾಬ್ನಲ್ಲಿ 30 ಮಂದಿ ಪ್ರವಾಹಕ್ಕೆ ಬಲಿಯಾಗಿದ್ದು 80ಕ್ಕೂ ಹೆಚ್ಚು ಮಂದಿ ಕಣ್ಮರೆಯಾಗಿದ್ದಾರೆ. ಪಂಜಾಬ್ನಲ್ಲಿ 10ಕ್ಕೂ ಹೆಚ್ಚು ಜಿಲ್ಲೆಗಳು ಜಲಾವೃತಗೊಂಡಿವೆ. ಇನ್ನು ದೆಹಲಿಯ ಎನ್ಸಿಆರ್ ನಗರ, ಫರೀದಾಬಾದ್, ನೋಯ್ಡಾದಲ್ಲಿ ಸುರಿದ ಭಾರೀ ಮಳೆಗೆ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರು ಆಫೀಸ್ನಿಂದ ಹೊರಬರಲಾರದೆ ಇಡೀ ರಾತ್ರಿ ಆಫೀಸ್ನಲ್ಲಿಯೇ ಕಳೆದರು. ಇಂದು ಸಹ ಬೆಳಗ್ಗೆಯಿಂದ ಮಳೆ ಸುರಿತಾ ಇರೋದ್ರಿಂದ ಮನೆಗೆ
ಹೇಗೆ ಹೋಗೋದು ಎಂಬ ಚಿಂತೆ ಉಂಟಾಗಿದೆ. ದೆಹಲಿಯ ಗುರುಗ್ರಾಮದ ರಸ್ತೆಗಳು ಜಲಾವೃತಗೊಂಡಿದ್ದು ವಾಹನಗಳು ನಿಂತಲೇ ನಿಂತಿವೆ. ದೆಹಲಿಯ ಯಮುನಾ ನದಿ ಮಿತಿ ಮೀರಿ ಹರಿತಾ ಇದ್ದು ನದಿ ಪಾತ್ರದಲ್ಲಿರೋರನ್ನ ಸ್ಥಳಾಂತರ ಮಾಡಲಾಗಿದೆ. ಹೀಗೆ ನಿರಂತರ ಮಳೆ ಮುಂದುವರೆದ್ರೆ ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗುವ ಸಾಧ್ಯತೆ ಇದ್ದು ಹವಾಮಾನ ಇಲಾಖೆಯಿಂದ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಇಂದು ಮತ್ತು ನಾಳೆ ದೆಹಲಿಯ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಿಸಿದೆ. ಭಾರೀ ಮಳೆಗೆ ಭಾರೀ ಹಾನಿ ಹಿನ್ನೆಲೆ ಉತ್ತರದ ರಾಜ್ಯಗಳಿಗೆ ವಿಶೇಷ ಪ್ಯಾಕೇಜ್ ನೀಡುವಂತೆ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಇಂದು 52ನೇ ವಸಂತಕ್ಕೆ ಕಾಲಿಟ್ಟರು. ಈ ವರ್ಷ ಸುದೀಪ್ ತಮ್ಮ ಅಭಿಮಾನಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಿಕೊಂಡರು. ಬೆಂಗಳೂರಿನ ನಂದಿ ಲಿಂಕ್ ಗ್ರೌಂಡ್ನಲ್ಲಿ ರಾತ್ರಿ 12 ಗಂಟೆಗೆ ಕೇಕ್ ಕತ್ತರಿಸಿ ಫ್ಯಾನ್ಸ್ ಜೊತೆ ಸಂಭ್ರಮಿಸಿದ್ರು. ಇದೇ ವೇಳೆ ಸುದೀಪ್ ಅಭಿನಯದ ಹೊಸ ಸಿನಿಮಾವನ್ನು ಅನೌನ್ಸ್ ಮಾಡಿದ್ರು. ಸಿನಿಮಾಗಾಗಿ ರಗಡ್ ಲುಕ್ ಬಿಟ್ಟಿರೋದು ನೋಡಿ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ ಸುದೀಪ್ ಅಭಿಮಾನಿಗಳು ಫಿದಾ ಆದ್ರು. ಇದೇ ವೇಳೆ ತಮ್ಮ ಅಭಿಮಾನಿಗಳಿಗೆ ಸುದೀಪ್ ಕಿವಿ ಮಾತನ್ನ ಹೇಳಿದ್ರು. ಯಾರೇ ನನಗೆ ಕೆಟ್ಟದಾಗಿ ಬೈದರೂ ಸಹ ರಿಪ್ಲೈ ಮಾಡಬೇಡಿ, ನೀವು ಸಹ ಯಾವುದೇ ಕೆಟ್ಟ ಮೆಸೇಜ್ ಕಳಿಸಬೇಡಿ ಅಂತ ಮನವಿ ಮಾಡಿದ್ರು. ಯಾರೇ ಯಾವುದೇ ಪೇಜಿಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದ್ರು ದಯವಿಟ್ಟು ನೀವು ಯಾರು ರಿಯಾಕ್ಟ್ ಮಾಡಬೇಡಿ. ಹಾಗೆ ನಮ್ಮ ಫ್ಯಾನ್ ಪೇಜ್, ಆಫಿಷಿಯಲ್ ಫ್ಯಾನ್ ಪೇಜ್ಗಳಿಗಿಂತ ಯಾವ ಕಲಾವಿದರಿಗೂ ಅವಮಾನ ಮಾಡಬೇಡಿ. ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಡೋಂಟ್ ರಿಯಾಕ್ಟ್ ಟು ಎನಿಥಿಂಗ್. ಇನ್ನೊಂದು ಹೇಳ್ತಾ ಇದ್ದೀನಿ, ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಲ್ಲ, ನೀವೇ ಕೆಡಿಸ್ಕೊತಾ ಇದ್ದೀರಾ. ರೌಡಿ ಶೀಟರ್ ಮೂಲಕ ಉದ್ಯಮಿಯಿಂದ ಸಾಲ ಪಡೆದಿದ್ದ ಖ್ಯಾತ ನಿರ್ದೇಶಕ ನಂದಕಿಶೋರ್ ಕಿಡ್ನಾಪ್ ಮಾಡಿಸಿದ್ರ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ಸಾಲ ವಾಪಸ್ ಕೊಡೋದಾಗಿ ನಂಬಿಸಿ ಉದ್ಯಮಿ ಮನೋಜ್ನನ್ನ ನಂದಕಿಶೋರ್ ಮನೆಯ ಬಳಿ ಕರೆಸಿದ ರೌಡಿ ಶೀಟರ್ ರಾಜೇಶ್ ಅಂಡ್ ಟೀಮ್ ಕಿಡ್ನಾಪ್ ಮಾಡಿದೆ. 1 ವರ್ಷದ ಹಿಂದೆ ನಿರ್ದೇಶಕ ನಂದಕಿಶೋರ್ಗೆ 1.20 ಲಕ್ಷ ಸಾಲವನ್ನ ಕೊಡಿಸಿದ ರೌಡಿ ಶೀಟರ್ ರಾಜೇಶ್ ನಂತರ ವಾಪಸ್ಸು ಹಣ ಕೊಡದೆ ಸತಾಯಿಸಿದ್ದಂತಹ ನಂದಕಿಶೋರ್ ಆಗ ರೌಡಿ ಶೀಟರ್ನನ್ನ ಬೆನ್ನು ಹತ್ತಿದ ಮನೋಜ್ನನ್ನ ಬಸವೇಶ್ವರ ನಗರದಲ್ಲಿರುವ ನಂದಕಿಶೋರ್ ಮನೆ ಬಳಿಯೇ ಕರೆಸಿ ಕಿಡ್ನಾಪ್ ಮಾಡಿ 3 ಲಕ್ಷ ಹಣ ವಸೂಲಿ ಮಾಡಿದ್ದಾರೆ. ಇನ್ನು 10 ಲಕ್ಷ ನೀಡದಿದ್ರೆ ನಿನ್ನ ಕುಟುಂಬವನ್ನ ಕೊಲೆ ಮಾಡೋದಾಗಿ ಬೆದರಿಸಿ ಕಳುಹಿಸಿದ್ರು. ನಂತರ ಮನೋಜ್ ನೀಡಿದ ದೂರಿನನ್ವಯ ರೌಡಿಗಳಾದ ರಾಜೇಶ್, ಬೇಕರಿ ರಘು, ಶ್ರೀನಿವಾಸ್, ಲೋಕಿ, ಸೋಮ, ರಾಜೇಶ್ ಮತ್ತು ನವೀನ್ ನನ್ನ ಸಿಸಿಬಿ ಪೊಲೀಸರು ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ.